ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲ್ಯಾಮಿಸ್ ಥಿಯರಮ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಕ್ವಶನ್ ಏನು ಹೇಳ್ತಾ ಇದೆ, ಕ್ಯಾಲ್ಕುಲೇಟ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಎ ಬಿ ಆ್ಯಂಡ್ ಬಿ ಸಿ. ಎ ಬಿ ಒಂದು ಸ್ಟ್ರಿಂಗು ಆ್ಯಂಡ್ ಬಿ ಸಿ ಇನ್ನೊಂದು ಸ್ಟ್ರಿಂಗ್. ಇಫ್ ದ ವೆಯ್ಟ್ ಈಸ್ 200 ನ್ಯೂಟನ್ ಅಟ್ಯಾಚ್ಡ್ ಟು ದ ಸ್ಟ್ರಿಂಗ್ಸ್. ಈ ಎರಡು ಸ್ಟ್ರಿಂಗ್ನ ಯೂಸ್ ಮಾಡಿಕೊಂಡು ಒಂದು ವೆಯ್ಟನ್ನು ಅಟ್ಯಾಚ್ ಮಾಡಿದ್ದಾರೆ. ಸೊ ಆ ವೆಯ್ಟ್ ಎಷ್ಟು? 200 ನ್ಯೂಟನ್. ಸೊ ಇವಾಗ ಇದೊಂದು ಸೀಲಿಂಗ್ ಅಂತ ಅನ್ಕೊಳ್ಳಿ. ಈ ಎರಡು ಸ್ಟ್ರಿಂಗ್ನ ಯೂಸ್ ಮಾಡಿಕೊಂಡು ಈ ವೆಯ್ಟನ್ನು ನೇತಾಕಿದ್ದಾರೆ. ಯಾವುದನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಬೇಕು? ಲ್ಯಾಮಿಸ್ ಥಿಯರಮ್. ಲ್ಯಾಮಿಸ್ ಥಿಯರಮ್ ಏನು ಹೇಳುತ್ತೆ ಅಂತಂದರೆ, ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಆ ಪಾಯಿಂಟ್ ಮುಖಾಂತರ ಮಿನಿಮಮ್ ಅಂದರೂ ನನಗೆ 3 ಫೋರ್ಸಸ್ಗಳು ಆ್ಯಕ್ಟ್ ಆಗಬೇಕು. ಆ ಒಂದು ಪಾಯಿಂಟ್ ಮುಖಾಂತರ ಅದು ಇನ್ವರ್ಡ್ ಆಗಿರ್ಬೋದು ಅಥವಾ ಔಟ್ವರ್ಡ್ ಫೋರ್ಸಸ್ಗಳು. ಮಿನಿಮಮ್ 3 ಫೋರ್ಸಸ್ಗಳು ಆ ಒಂದು ಪಾಯಿಂಟನ್ನು ಕ್ರಾಸ್ ಆಗಬೇಕು. ಸೊ ಈ ಪಾಯಿಂಟಿಂದನೇ ಅಲ್ವಾ ಈ 3 ಫೋರ್ಸಸ್ಗಳು ಕ್ರಾಸ್ ಆಗಿರೋದು. ಸೊ ಫೋರ್ಸ್ ಪಿ ಅಂತ ಇದನ್ನು ಕನ್ಸಿಡರ್ ಮಾಡೋಣ, ಕ್ಯೂ ಆರ್ ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ ಸೊ ಇದನ್ನ ಹೇಗೆ ಕಂಡುಹಿಡಿಬೋದು? ಪಿ ಕ್ಯೂ ಆರ್ ವ್ಯಾಲ್ಯೂನ ಹೇಗೆ ಕಂಡುಹಿಡಿಬೋದು ಅಂದರೆ, ಪಿ ಕ್ಯೂ ಆರ್ ಇದು ಅಷ್ಟರದ್ದು ವ್ಯಾಲ್ಯೂ ಏನಾಗಿರುತ್ತೆ? ಸೈನ್ ಎಲ್ಲದಕ್ಕೂ ಸೈನ್ ಬರೀರಿ. ಸೈನ್ ಆಫ್ ಆಪೋಸಿಟ್ ಆ್ಯಂಗಲ್. ಪಿ ನ ಆಪೋಸಿಟ್ ಆ್ಯಂಗಲ್ ಏನು? ಇದನ್ನ ಟೀಟಾ ಅಂತ ತಗೊಳ್ಳೋಣ, ಇದನ್ನ ಆಲ್ಫಾ, ಇದನ್ನ ಗಾಮಾ. ಈಗ ಪಿ ನ ಆಪೋಸಿಟ್ ಆ್ಯಂಗಲ್ ನೋಡಿ, ಪಿ ನ ಆಪೋಸಿಟ್ ಆ್ಯಂಗಲ್ ಏನು? ಟೀಟಾ. ನೆಕ್ಸ್ಟ್ ಯಾವುದು? ಕ್ಯೂ. ಸೊ ಕ್ಯೂ ನ ಆಪೋಸಿಟ್ ಆ್ಯಂಗಲ್ ಏನು? ಗಾಮಾ. ನೆಕ್ಸ್ಟ್ ಆರ್ ನ ಆಪೋಸಿಟ್ ಆ್ಯಂಗಲ್ ಏನು? ಆಲ್ಫಾ. ಸೊ ಇದನ್ನ ಸಿಂಪ್ಲಿ ನಾನು ತಗೊಂಡಿರೋದು ಆ್ಯಂಗಲ್ ಈ ರೀತಿ ಇರುತ್ತೆ ಅಂತ ಹೇಳೋದಕ್ಕೆ. ಸೊ ಇವಾಗ ನೀನು ಪಿ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ನಿನಗೆ ಕ್ಯೂ ವ್ಯಾಲ್ಯೂ ಅಥವಾ ಯಾವುದಾದ್ರೂ ಒಂದು ವ್ಯಾಲ್ಯೂ ಗೊತ್ತಿರುತ್ತೆ. ಈಗ ಪಿ ಕ್ಯೂ ಆರ್ ಅಲ್ಲಿ 3 ಅನ್ನೋದು ಕೊಡಲ್ಲ ಅವರು, ಯಾವುದಾದ್ರೂ ಒಂದನ್ನ ಕೊಟ್ಟಿರ್ತಾರೆ. ಈಗ ಕ್ಯೂ ವ್ಯಾಲ್ಯೂನ ಅವ್ರು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಕ್ಯೂ ವ್ಯಾಲ್ಯೂನ ಕೊಟ್ಟಿದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಇವೆರಡನ್ನ ಕನ್ಸಿಡರ್ ಮಾಡಿ ಪಿ ವ್ಯಾಲ್ಯೂ ಕಂಡುಹಿಡಿಬೇಕು, ಇವೆರಡನ್ನ ಕನ್ಸಿಡರ್ ಮಾಡಿ ಆರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇಷ್ಟೇ, ಈಸಿ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ನೋಡಿ ಇವಾಗ ಇದೊಂದು ಕೊಟ್ಟಿದ್ದಾರಲ್ಲ. ಸೊ ಇವಾಗ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ಬಿ ಮುಖಾಂತರ ಏನಾಗ್ತಾ ಇದೆ? 3 ಫೋರ್ಸಸ್ಗಳು 1 2 3. ಯಾವುದು? ವೆಯ್ಟ್ ಡಬ್ಲ್ಯೂ ಒಂದು ಫೋರ್ಸು, ಡಬ್ಲ್ಯೂ ಈಸ್ ಈಕ್ವಲ್ ಟು 200 ನ್ಯೂಟನ್ ಅಲ್ವಾ ಒಂದು ಫೋರ್ಸ್. ನೆಕ್ಸ್ಟ್ ಬಿ ಸಿ ಇದೆಯಲ್ಲ, ಇದು ಟೆನ್ಷನ್ ಟಿ ಅಕ್ರಾಸ್ ಬಿ ಸಿ ಸ್ಟ್ರಿಂಗ್. ಟೆನ್ಷನ್ ಟಿ ಅಕ್ರಾಸ್ ಬಿ ಸಿ ಸ್ಟ್ರಿಂಗ್ ಒಂದು ಫೋರ್ಸ್. ನೆಕ್ಸ್ಟ್ ಟೆನ್ಷನ್ ಎ ಬಿ ಅಕ್ರಾಸ್ ದ ಸ್ಟ್ರಿಂಗ್ ಎ ಬಿ 3 ಫೋರ್ಸ್ ಕೂಡ ಪಾಯಿಂಟ್ ಬಿ ಮುಖಾಂತರನೇ ಹೋಗ್ತಾ ಇದೆ. ಸೊ ಪರ್ಫೆಕ್ಟ್. ಇವಾಗ ಫ್ರೀ ಬಾಡಿ ಡಯಾಗ್ರಾಮ್ನ ಬರೆಯೋಣ. ಫ್ರೀ ಬಾಡಿ ಡಯಾಗ್ರಾಮ್ ಬರೀಬೇಕಾದ್ರೆ ಒಂದು ಈ ಪಾಯಿಂಟ್ನ ಮುಖಾಂತರ ಹಾರಿಜಾಂಟಲ್ ಲೈನ್ ಹಾಕೊಳ್ಳಿ. ಸೊ ಅವಾಗ ಏನಾಗುತ್ತೆ? ಈ ಆ್ಯಂಗಲ್ 90 ಡಿಗ್ರಿ, ಈ ಆ್ಯಂಗಲ್ ಕೂಡ 90 ಡಿಗ್ರಿ. ಈಗ ಇನ್ನು ಉಳಿದಿರುವಂಥ ಆ್ಯಂಗಲ್ನ ಕಂಡುಹಿಡಿಬೇಕು. ನೋಡಿ ಇಲ್ಲಿದೆ ಏನು? ಎ ಹತ್ರ 30 ಡಿಗ್ರಿ ಇದೆ, ಇಲ್ಲಿ ಬಿ ಇದೆ ಅಲ್ವಾ ಪಾಯಿಂಟು. ಸೊ ನಾನೇನು ಮಾಡಿದೆ? ಹಾರಿಜಾಂಟಲ್ ಲೈನ್ ಹಾಕ್ತೆ. ಈಗ ಈ ಆ್ಯಂಗಲ್ ಕೂಡ 30 ಡಿಗ್ರಿ ಆಗುತ್ತೆ. 30 ಡಿಗ್ರಿ ಏನಕ್ಕಾಗುತ್ತೆ? ಇದನ್ನ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಕರೀತಾರೆ. ಈ ಆ್ಯಂಗಲಿನ ಆಲ್ಟರ್ನೇಟ್. ಸೊ ಈ ಝಡ್ ತರ ಬಂದಾಗ ಒಳಗಡೆ ನೋಡಿ, ಝಡ್ ತರ ಬಂದಾಗ ಒಳಗಡೆ ಇರುವಂಥ ಆ್ಯಂಗಲ್ ಸೇಮ್ ಇದೆ. 30 ಅಂದರೆ ಇದು ಕೂಡ 30. ಸೊ ಇವಾಗ ಏನಾಯಿತು ನೋಡಿ, ಇಲ್ಲೇ ಅಲ್ವಾ 30 ಡಿಗ್ರಿ ಇದ್ದಿದ್ದು. ಸೊ ಇವಾಗ ಏನಾಗುತ್ತೆ? ಇದು ಆ್ಯಂಗಲ್ 30 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಇದು ಕೂಡ ಸೇಮ್ 60 ಇತ್ತು, ಇಲ್ಲೇನಾಗುತ್ತೆ ಆ್ಯಂಗಲ್ 60. ಸೊ 60 ಡಿಗ್ರಿ. ಈಗ 90 ಪ್ಲಸ್ 30, 90 ಪ್ಲಸ್ 30 ಏನಾಗುತ್ತೆ? 120 ಡಿಗ್ರಿ ಆಯಿತು. ಇದಷ್ಟು ಟೋಟಲ್. ನೆಕ್ಸ್ಟ್ 90 ಪ್ಲಸ್ 60, 90 ಪ್ಲಸ್ 60 ಎಷ್ಟು? 150. ಈಗ ಇನ್ನು ಉಳಿದಿರೋದೆಷ್ಟು? ಟೋಟಲ್ ರೌಂಡ್ ಅಂದರೆ 360 ಡಿಗ್ರಿ ಇರುತ್ತೆ. 360 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 120 ಡಿಗ್ರಿ ಪ್ಲಸ್ 150 ಡಿಗ್ರಿ ಪ್ಲಸ್ ಇದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ ಇದೆಷ್ಟು ಡಿಗ್ರಿ ಅಂತ. ಸೊ ಏನು ಮಾಡ್ತೀನಿ? ಕ್ವಶನ್ ಮಾರ್ಕ್ ಅಂತ ತೊಗೊತೀನಿ. ಈಗ 360 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 120 ಪ್ಲಸ್ 150 ಈಸ್ 270 ಡಿಗ್ರಿ ಪ್ಲಸ್ ಕ್ವಶನ್ ಮಾರ್ಕ್. ಸೊ 270 ಈ ಕಡೆ ತಂದರೆ 360 ಮೈನಸ್ 270 ವಿಚ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಇವಾಗ 360 ಮೈನಸ್ 270 ಅಂತ ಅಂದರೆ 90 ಡಿಗ್ರಿ. ಸೊ ಈ ವ್ಯಾಲ್ಯೂ 90 ಡಿಗ್ರಿ ಅಂತ ಸಿಕ್ತು. ಈಗ ಇದನ್ನ ರೆಫರೆನ್ಸ್ ಇಟ್ಕೊಂಡು ಬರೀರಿ. ಯಾವ ಫೋರ್ಸ್ ಇರೋದು? ಒಂದು ವೆಯ್ಟ್ ಡಬ್ಲ್ಯೂ ಇದೆ. ನೆಕ್ಸ್ಟ್ ಟೆನ್ಷನ್ ಅಕ್ರಾಸ್ ಸ್ಟ್ರಿಂಗ್ ಬಿ ಸಿ ಟಿ ಬಿ ಸಿ ಇದೆ. ನೆಕ್ಸ್ಟ್ ಟೆನ್ಷನ್ ಅಕ್ರಾಸ್ ಸ್ಟ್ರಿಂಗ್ ಎ ಬಿ ಟಿ ಎ ಬಿ ಇದೆ. ಡಿವೈಡೆಡ್ ಬೈ ಎಲ್ಲದಕ್ಕೂ ಕೂಡ ಸೈನ್. ನೆಕ್ಸ್ಟ್ ಡಬ್ಲ್ಯೂ ಇನ ಆಪೋಸಿಟ್. ಸೊ ನೋಡಿ ವೆಯ್ಟ್ ಡಬ್ಲ್ಯೂ ಇನ ಆಪೋಸಿಟ್ ಯಾವುದಿದೆ? 90 ಡಿಗ್ರಿ. ಸೊ ಸೈನ್ 90 ಡಿಗ್ರಿ. ನೆಕ್ಸ್ಟ್
ಟಿ ಬಿ ಸಿ. ಸೊ ಟಿ ಬಿ ಸಿನ ಆಪೋಸಿಟ್ ಯಾವುದಿದೆ 120 ಡಿಗ್ರಿ. ನೆಕ್ಸ್ಟ್ ಟಿ ಎ ಬಿನ ಆಪೋಸಿಟ್ ಯಾವುದಿದೆ 150 ಡಿಗ್ರಿ. ಈಗ ಯಾವ ವ್ಯಾಲ್ಯೂ ಗೊತ್ತಿದೆ, ಡಬ್ಲ್ಯೂ ವೆಯ್ಟಿನ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಎಷ್ಟು 200 ನ್ಯೂಟನ್. ಸೊ ಏನು ಮಾಡ್ತೀನಿ ಡಬ್ಲ್ಯೂ ಜಾಗಕ್ಕೆ 200 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಾನು ಅವಾಗಲೇ ಹೇಳಿದ್ದೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಇನ್ನು ಎರಡು ವ್ಯಾಲ್ಯೂನ ಕಂಡುಹಿಡಿಯೋದು ಕೇಳ್ತಾರೆ ಅಂತ. ಈಗ ಟಿ ಬಿ ಸಿ ವ್ಯಾಲ್ಯೂನ ಕಂಡುಹಿಡಿಯೋಣ. ಇವೆರಡನ್ನ ಕನ್ಸಿಡರ್ ಮಾಡಿ. 200 ಡಿವೈಡೆಡ್ ಬೈ sin 90 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು ಟಿ ಬಿ ಸಿ ಡಿವೈಡೆಡ್ ಬೈ sin 120 ಡಿಗ್ರಿ. ಇವಾಗ ಟಿ ಬಿ ಸಿ ವ್ಯಾಲ್ಯೂ ಬೇಕು. ಸೊ ಏನು ಮಾಡ್ತೀನಿ, ಈ ಸೈನ್ನ ಈ ಕಡೆ ತಗೊಳ್ತೀನಿ. ಸೊ ಏನಾಗುತ್ತೆ 200 ಇಂಟು sin 120 ಡಿಗ್ರಿ ಡಿವೈಡೆಡ್ ಬೈ sin 90 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು ಟಿ ಬಿ ಸಿ. ಸೊ ಫೈನಲ್ ಟಿ ಬಿ ಸಿ ವ್ಯಾಲ್ಯೂ ಏನಾಗುತ್ತೆ, ಕ್ಯಾಲ್ಕುಲೇಟರ್ ಹಾಕಿದ್ರೆ 173.20 ನ್ಯೂಟನ್. ಸೊ ಟಿ ಬಿ ಸಿ ವ್ಯಾಲ್ಯೂ ಏನಾಯಿತು 173.20 ನ್ಯೂಟನ್. ಅದೇ ರೀತಿ ಟಿ ಎ ಬಿ ವ್ಯಾಲ್ಯೂನ ಹೇಗೆ ಕಂಡುಹಿಡಿಬೋದು, ನೀವು ಟಿ ಬಿ ಸಿನಾರು ಯೂಸ್ ಮಾಡ್ಬೋದು ಅಥವಾ ಇದನ್ನ ಮತ್ತೆ ಇದನ್ನ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಇದನ್ನೇ ಯೂಸ್ ಮಾಡೋಣ, ಅವ್ರು ಕೊಟ್ಟಿರೋದನ್ನೇ ಯೂಸ್ ಮಾಡೋಣ. ಸೊ 200 ಅಂದರೆ ಒಂಥರ ಪಾಯಿಂಟ್ಸ್ ಅಲ್ಲಿ ಇಲ್ವಲ್ಲ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 200 ಡಿವೈಡೆಡ್ ಬೈ sin 90 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು ಟಿ ಎ ಬಿ ಡಿವೈಡೆಡ್ ಬೈ sin 150 ಡಿಗ್ರಿ. sin 150 ಡಿಗ್ರಿ ನನಗೆ ಟಿ ಎ ಬಿ ವ್ಯಾಲ್ಯೂ ಬೇಕು. ಸೊ sin 150ನ ಈ ಕಡೆ ಕಳಿಸ್ತೀನಿ. ಸೊ ಏನಾಯಿತು ಟಿ ಎ ಬಿ ಈಸ್ ಈಕ್ವಲ್ ಟು 200 ಇಂಟು sin 150 ಡಿಗ್ರಿ ಡಿವೈಡೆಡ್ ಬೈ sin 90 ಡಿಗ್ರಿ. ಸೊ ಕ್ಯಾಲ್ಕುಲೇಟರ್ ಹಾಕಿದ್ರೆ ಟಿ ಎ ಬಿ ಟೆನ್ಷನ್ ಅಕ್ರಾಸ್ ಎ ಬಿ ಸ್ಟ್ರಿಂಗ್, ಟೆನ್ಷನ್ ಅಕ್ರಾಸ್ ಬಿ ಸಿ ಸ್ಟ್ರಿಂಗ್ ಮತ್ತು ಎ ಬಿ ಸ್ಟ್ರಿಂಗ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ರು. ಸೊ ಇವಾಗ ಟೆನ್ಷನ್ ಅಕ್ರಾಸ್ ಎ ಬಿ ಸ್ಟ್ರಿಂಗ್ ಏನಾಗುತ್ತೆ, ವ್ಯಾಲ್ಯೂನ ಪುಟಪ್ ಮಾಡಿ ಕ್ಯಾಲ್ಸಿಲಿ ಮಾಡಿ. ಸೊ ಏನಾಗುತ್ತೆ ವ್ಯಾಲ್ಯೂ 100 ನ್ಯೂಟನ್. ಸೊ ಟೆನ್ಷನ್ ಅಕ್ರಾಸ್ ದ ಸ್ಟ್ರಿಂಗ್ ಎ ಬಿ ಇಸ್ ಈಕ್ವಲ್ ಟು 100 ನ್ಯೂಟನ್. ಸೊ ಲ್ಯಾಮಿಸ್ ಥಿಯರಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.